ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾರೋ ಏನೋ ಮಾಡಿಬಿಡ್ತಾರೆ, ಯಾರಿಂದಲೋ ಏನೋ ಸಹಾಯ ಆಗುತ್ತೆ, ಅವರು ನಮಗೆ ಅನುಕೂಲ ಮಾಡ್ತಾರೆ ಅನ್ನುವಂತಹ ಭರವಸೆಯನ್ನು ಆಸೆಯನ್ನು ಇಟ್ಟುಕೊಂಡಾಗ, ನಿರೀಕ್ಷೆಯಲ್ಲಿದ್ದಾಗ ಅದೆಲ್ಲವೂ ಕೂಡ ಹುಸಿಯಾಗುತ್ತೆ, ಮನಸ್ಸಿಗೆ ತುಂಬ ಬೇಸರವಾಗುತ್ತೆ, ನೋವಾಗುತ್ತೆ. ಹಾಗಾಗಿ ಆ ರೀತಿ ನಿರೀಕ್ಷೆ ಮಾಡೋದಕ್ಕಿಂತ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡ್ತಾ ಹೋಗಿ. ಅದೃಷ್ಟವಶಾತ್ ಯಾರೋ ಅವರಾಗಿಯೇ ಏನಾದರೂ ಸಹಾಯವನ್ನು ಮಾಡಿದರೂ ಅಂತ ಇಟ್ಕೊಳ್ಳಿ, ಆಗ ಅದು ನಿಮಗೆ ಸಂದಾಯವಾಗ್ತಕ್ಕಂತಹ ಒಂದು ವಿಶೇಷ ಅಂಶ ಅಂತ ಹೇಳಿ ಭಾವಿಸ್ಬೇಕಷ್ಟೇ. ಸರ್ಕಾರದಿಂದ ಏನೋ ಲಾಭವಾಗುವಂತಹ ಸೂಚನೆಗಳಿದೆ. ಆ ದೃಷ್ಟಿಯಲ್ಲಿ ಪ್ರಯತ್ನದಲ್ಲಿ ಇರುವಂಥವರು ಒಂದಷ್ಟು ನಿಮ್ಮ ಕೆಲಸವನ್ನು ಚುರುಕುಗೊಳಿಸಿ ಅದರಿಂದ ಆಗ್ತಕ್ಕಂತಹ ಲಾಭವನ್ನು ಪಡ್ಕೊಳ್ಳಿ ಎನ್ನುವಂಥದ್ದು. ಪ್ರಯಾಣದಿಂದ ಆನಂದ ಆಗ್ತಕ್ಕಂಥದ್ದು. ಎಲ್ಲೋ ದೂರಿಗೋ ಅಥವಾ ಪ್ರವಾಸಕ್ಕೋ ಹೋಗುವಾಗ ಮನಸ್ಸಿಗೆ ಏನೋ ಒಂದು ರೀತಿಯ ಹರ್ಷ ಅಥವಾ ಸಂತೋಷ ಅನ್ನುವಂಥದ್ದಾಗತ್ತೆ. ವಿರೋಧಿಗಳು ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ, ಪ್ರತಿ ಗಂಟೆಗೆ, ಪ್ರತಿ ನಿಮಿಷಕ್ಕೆ ಹೆಚ್ಚಾಗ್ತಾ ಹೋಗ್ತಾರೆ ಅಂತ ಅರ್ಥ. ಯಾರನ್ನು ಮಾತಾಡಿಸಿದರೂ ಕೂಡ ಏನೋ ವಿರೋಧವಾಗಿ, ವೈರುಧ್ಯವಾಗಿ ನಿಮ್ಮ ಬಗ್ಗೆ ಹೇಳ್ತಕ್ಕಂಥದ್ದು. ಹಳೆಯ ಸ್ನೇಹಿತರಿಂದ ಅವಮಾನವಾಗ್ತಕ್ಕಂಥದ್ದು. ಬಹಳ ದಿವಸಗಳಿಂದ ನಿಮ್ಮ ಸ್ನೇಹ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ, ಅಂಥವರೇ ಅವಮಾನ ಮಾಡ್ತಾರೆ ಅನ್ನುವಂಥದ್ದಾದರೆ ಅವರೆಲ್ಲ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ನಿಮ್ಮ ಧೈರ್ಯ ಇದೆಯಲ್ಲ, ಅದು ಬೇರೆಯವರಿಗೆ ಮಾದರಿಯಾಗತ್ತೆ. ಏನೇ ಬಂದರೂ ಎದುರಿಸ್ತಾನಪ್ಪ ಈ ವ್ಯಕ್ತಿ ಅನ್ನುವಂತಹ ಮಾತು ಬಹಳ ಗಟ್ಟಿತನವನ್ನು ಅಲ್ಲಿ ತೋರಿಸುತ್ತೆ. ನವದುರ್ಗೆಯರನ್ನು ಪ್ರಾರ್ಥನೆ ಮಾಡಿ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಹೀಗೆಲ್ಲ 9 ದುರ್ಗೆಯರು ವಿಶೇಷವಾದಂತಹ ಫಲವನ್ನು ನೀಡ್ತಾರೆ. ಅಂತಹ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆಯನ್ನು ಮಾಡಿ ನಿಮಗಿರತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಶುಭವಾಗಿ. ವೃಷಭ ರಾಶಿ ಪ್ರೇಮಿಗಳಿಗೆ ತುಂಬ ಕಷ್ಟದ ಪರಿಸ್ಥಿತಿ, ತುಂಬ ಕಷ್ಟದ ದಿವಸ, ಅಥವಾ ತುಂಬ ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಅಂತ ಅರ್ಥ. ತಪ್ಪನ್ನು ಸರಿ ಮಾಡಿಕೊಳ್ಳದೆ ಇದ್ದರೆ ದೊಡ್ಡ ಅನಾಹುತವಾಗುತ್ತೆ. ನಿಮ್ಮಿಂದ ಏನು ತಪ್ಪಾಗಿದೆ ಅಥವಾ ನೀವು ತೆಗೆದುಕೊಂಡಂತಹ ಜವಾಬ್ದಾರಿಯಲ್ಲಿ ಏನು ಲೋಪ ಆಗಿದೆ ಅದನ್ನು ಆದಷ್ಟು ಬುದ್ಧಿವಂತಿಕೆಯಿಂದ ಬಹಳ ಗಮನ ಹರಿಸಿ ಆ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು, ತಪ್ಪನ್ನು ತಿದ್ದುಕೊಳ್ಬೇಕು. ಇಲ್ಲದೇ ಇದ್ದರೆ ತೊಂದರೆ ಆಗತ್ತೆ ಎನ್ನುವಂಥದ್ದು. ಅನಗತ್ಯವಾದಂತಹ ಸಲಹೆ ಆಗಲಿ, ವಾದವಾಗಲಿ ಯಾರ ಜೊತೆಯಲ್ಲೂ ಮಾಡೋದಕ್ಕೆ ಹೋಗಬೇಡಿ. ಅದು ಯಾವುದೂ ಕೂಡ ನಿಮಗೆ ಅನುಕೂಲಕರವಾಗಿ ಫಲವನ್ನು ನೀಡುವುದಿಲ್ಲ ಅಂತ ಅರ್ಥ. ಬಂಡವಾಳದಲ್ಲಿ ನಷ್ಟವಾಗ್ತಕ್ಕಂತಹ ಸೂಚನೆ ಇದೆ. ಹಾಗಾಗಿ ಏನಾದರೂ ಹೂಡಿಕೆ ಮಾಡಬೇಕಾದ್ರೆ, ಯಾವುದಕ್ಕಾದರೂ ಬಂಡವಾಳವನ್ನು ಹಾಕಬೇಕಾದ್ರೆ 10 ಬಾರಿ ಆಲೋಚನೆ ಮಾಡಿ. ಇದು ನನ್ನ ಯೋಗ್ಯತೆಗೆ ಯೋಗ್ಯವಾದಂತಹ ಕೆಲಸವಾ ಅನ್ನುವಂಥದ್ದನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಆರೋಗ್ಯದಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಬಹುದು. ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯೋ ಔಷಧೋಪಚಾರವೋ ಅಗತ್ಯವಾಗಿ ಬೇಕಾಗತ್ತೆ. ಆದಾಯದಲ್ಲಿ ಸ್ವಲ್ಪ ಪ್ರಮಾಣ ಇಳಿಕೆಯಾಗುವಂತಹ ಸೂಚನೆ ಇದೆ. ಆದಾಯ ಯಾವುದೋ ಒಂದು ಗುರಿಯನ್ನಿಟ್ಟುಕೊಂಡಿರ್ತೀರಿ, ನೀವು ನಿರೀಕ್ಷೆ ಮಾಡಿದಷ್ಟು, ನಿಮ್ಮ ಪ್ರತಿನಿತ್ಯದ ಆದಾಯದಷ್ಟು ಇವತ್ತು ಇಲ್ಲದೇ ಇರಬಹುದು. ಅದರಲ್ಲಿ ಕಡಿಮೆ ಅಂತ ಹೇಳಿ ಅನ್ನಿಸುವ ಅನುಭವ ಬರಬಹುದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬುದಾಗಿ 12 ಸಲ ಪಠನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ ಮನೆಯ ವಾತಾವರಣ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಮನೆಯಲ್ಲಿ ಯಾವುದೋ ಒಂದು ಒಳ್ಳೆಯ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ಒಳ್ಳೆಯ ಮಾತನ್ನು ಆಡಬೇಕು. ಯಾರಾದರೂ ಮುನಿಸ್ಕೊಂಡಿದ್ದರೆ, ಜಗಳವನ್ನು ಮಾಡುವಂತಹ ಪರಿಸ್ಥಿತಿ ಇದ್ದರೆ ಅವರನ್ನು ಅವರ ವಿಷಯಕ್ಕನುಗುಣವಾಗಿ ಸಮಾಧಾನವನ್ನು ಮಾಡಬೇಕಾದಂಥದ್ದಾಗತ್ತೆ. ಪ್ರಯಾಣದ ಆಯಾಸ ನಿಮ್ಮ ಕೆಲಸವನ್ನು ಮುಂದಕ್ಕೆ ಹಾಕುವ ಹಾಗೆ ಮಾಡುತ್ತೆ. ಎಲ್ಲೋ ಹಿಂದಿನ ದಿವಸ ಓಡಾಟ ಮಾಡಿರ್ತೀರಿ, ತುಂಬ ದೇಹಶ್ರಮವಾಗಿರುತ್ತೆ. ಅಗತ್ಯವಾಗಿ ಮಾಡಬೇಕಾದಂತಹ ಕೆಲಸಕ್ಕೆ ದೇಹ ಮನಸ್ಸು ಎರಡೂ ಒಪ್ಪದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ನೀವು ಮಾಡಬೇಕಾದಂತಹ ಕೆಲಸವನ್ನು ಮುಂದಕ್ಕೆ ಹಾಕ್ತೀರಿ ಅನ್ನುವಂಥದ್ದು. ನಿದ್ರಾಹೀನತೆ, ನಿದ್ದೆ ಸಾಕಾಗೋದಿಲ್ಲ. ಶರೀರಕ್ಕೆ ನಿಮಗೆ ಅಗತ್ಯವಾಗಿ ವಿಶ್ರಾಂತಿ ಬೇಕು. ಅದು ನಿದ್ರಾಹೀನತೆ ನಿಮ್ಮ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಬಹುದು. ಎಚ್ಚರಿಕೆಯನ್ನು ವಹಿಸಿ. ಮಕ್ಕಳ ಸಹಾಯದಿಂದ ಅಥವಾ ಮಕ್ಕಳ
ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ವಂಚನೆ ಆಗ್ಬೋದು, ಮಕ್ಕಳಿಗೇನೋ ಅನುಕೂಲ ಮಾಡ್ತೀವಿ ಅಂತಲೋ, ಅವ್ರ ವಿದ್ಯಾಭ್ಯಾಸಕ್ಕೆ ಯಾವುದೋ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಲೋ, ಅಥವಾ ಅವರ ಓದಿಗೋ ಕೆಲಸಕ್ಕೋ ನಾವೇನೋ ಸಹಕಾರ ಮಾಡ್ತೀವಿ ಅಂತಲೋ ವಂಚನೆಯನ್ನು ಮಾಡುವಂತಹ ಸಾಧ್ಯತೆ ಆಗುತ್ತೆ. ಅದು ನಿಮಗೆ ತುಂಬ ಬೇಸರಕ್ಕೆ ಕಾರಣವಾಗುತ್ತೆ. ನಿಮ್ಮ ಹಣ ಇದೆ ಅಂತಕ್ಕಂತಹ ಭ್ರಾಂತಿ, ಆಮೇಲೆ ಅಹಂಭಾವ, ನಿಮ್ಮ ನಡವಳಿಕೆ ಇವೆಲ್ಲವೂ ಕೂಡ ನಿಮಗೆ ಅವಮಾನಕ್ಕೆ ದಾರಿ. ಅದೆಲ್ಲವನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಅದರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಮೂಡಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಅಧಿಕಾರಿ ವರ್ಗ ಅಥವಾ ನಿಮಗಿಂತ ಹಿರಿಯರ ಮುಂದೆ ಯಾವುದೇ ಕಾರಣಕ್ಕೂ ವಾದವನ್ನು ಮಾಡಬೇಡಿ. ಅಲ್ಲಿ ಸೋಲ್ತಕ್ಕಂಥವ್ರು ನೀವೇ. ಹಾಗಾಗಿ ಆ ವಾದ ಅನ್ನುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಹಣದ ಅಭಾವವಾಗತ್ತೆ. ಮಾನಸಿಕವಾದಂತಹ ಒತ್ತಡ ನಿಮಗೆ ಹೆಚ್ಚಾಗ್ತಕ್ಕಂಥದ್ದು. ಯಾವುದೋ ಒಂದು ಕೈಂಕರ್ಯವನ್ನು ಮಾಡಬೇಕಾಗತ್ತೆ, ಕೆಲಸವನ್ನು ಮಾಡಬೇಕಾಗತ್ತೆ, ವ್ಯವಹಾರವನ್ನು ನಡೆಸಬೇಕಾಗತ್ತೆ. ಹಣದ ಅಡಚಣೆ ನಿಮಗೆ ಅಲ್ಲಿ ಮುಖ್ಯವಾಗಿ ಮುನ್ನೆಲೆಗೆ ಬಂದು ಆ ಕೆಲಸಕ್ಕೆ ಒಂದಷ್ಟು ಸವಾಲುಗಳನ್ನು, ಸಮಸ್ಯೆಗಳನ್ನು ಹುಟ್ಟಾಕ್ತಕ್ಕಂಥದ್ದಾಗಬಹುದು. ಮಕ್ಕಳ ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ. ಮಕ್ಕಳು ಯಾವ ವಿಷಯದಲ್ಲಿ ಸಮಸ್ಯೆಗೀಡಾಗಿದ್ದಾರೆ ಅಥವಾ ಅವರ ತೊಂದರೆಗಳೇನು, ಅವರ ಕಷ್ಟ ಏನು, ಇದೆಲ್ಲವನ್ನು ಕೇಳಿ ಅದಕ್ಕನುಗುಣವಾದಂತಹ ಸರಿಯಾದ ವ್ಯವಸ್ಥೆಯನ್ನು, ಪರಿಹಾರವನ್ನು ನೀವು ಮಾಡಬೇಕಾದಂಥದ್ದು. ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಆಡ್ತಕ್ಕಂತಹ ಮಾತೇನಿದೆ ಅದು ವ್ಯರ್ಥವಾಗ್ತಕ್ಕಂಥದ್ದು, ಅದಕ್ಕೆ ಸಮಯ ಹೋಗುವಂಥದ್ದು. ಆದರೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ಯಾರ ಜೊತೆ ಏನಾದರೂ ಮಾತಾಡಿದರೆ ನಿಮಗೆ ವಿಷಯದ ಅಥವಾ ನಿಮ್ಮ ಸಮಸ್ಯೆಗೆ ಪರಿಹಾರವೋ ಅಥವಾ ನಿಮ್ಮ ಕಷ್ಟಕ್ಕೆ ಒಂದು ಒಳ್ಳೆಯದೋ ಆಗುವಂಥದ್ದಿದ್ದರೆ ಅದು ನೀವು ಮಾಡಿದಂತಹ ಮಾತುಕತೆ ಆಗಲಿ ಅಥವಾ ಕಳೆದಂತಹ ಸಮಯವಾಗಲಿ ಒಂದು ಉಪಯೋಗಕ್ಕೆ ಬರುತ್ತೆ ಅಂತ ಅರ್ಥ. ಇಲ್ಲದೇ ಇದ್ದರೆ ಎಲ್ಲವೂ ಕೂಡ ನಿಮಗೆ ನಷ್ಟವಾಗ್ತಕ್ಕಂಥದ್ದು. ಧಾರ್ಮಿಕ ಕಾರ್ಯದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿ. ಭಗವಂತನನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಭಗವಂತನ ಮರೆಯನ್ನು ಹೋಗಿ ನಮಗೇನು ಬೇಕೋ ಅದನ್ನು ಪಡ್ಕೊಳ್ತಕ್ಕಂತಹದ್ದು, ಪುಣ್ಯಕ್ಷೇತ್ರಕ್ಕೆ ಹೋಗುವಂಥದ್ದು, ಧರ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಸಮಾಜ ಮೆಚ್ಚುವಂತಹ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಇದರ ಬಗ್ಗೆ ಚಿಂತನೆಗಳು ಬರುವಂಥದ್ದು. ಮಹಾಲಕ್ಷ್ಮಿಯನ್ನು 16 ಕಮಲ ಪುಷ್ಪಗಳಿಂದ ಪ್ರಾರ್ಥನೆ ಮಾಡ್ತಾ ಪೂಜೆಯನ್ನು ಮಾಡಿ. ನಿಮಗೆ ಅನುಕೂಲ ಇದ್ದರೆ ಶ್ರೀಸೂಕ್ತ ಮಂತ್ರಗಳು ಅಂತ ಇದೆ, ಆ ಮಂತ್ರಗಳನ್ನು ಶ್ರವಣ ಅಥವಾ ಪಠನ ಮಾಡಿ. ಶುಭವಾಗಿ.